ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಮುಂದೋಗ್ತಾ ಹೋಗ್ತಾ ಸಾಕಷ್ಟು ಮನುಷ್ಯನಿಗೆ ಕಾಣುತ್ತಿರುವಂತಹ ನ್ಯೂನ್ಯತೆಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಹೊಸ ಇನೋವೇಷನ್ಗಳು ಕೂಡ ಬರ್ತಾ ಇರುವಂಥದ್ದು. ಇನ್ನು ಭಾರತದಲ್ಲೇ ಈ ರೀತಿಯಾದಂಥ ಇನೋವೇಷನ್ಗಳು ಆಗ್ತಿರೋದು ಕೂಡ ನಿಜಕ್ಕೂ ಕೂಡ ಖುಷಿ ತರುವಂತಹ ಸಂಗತಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಂಗವೈಫಲ್ಯ ಯಾರಿಗಿರ್ತದೆ ಅಂಥವರ ಬಾಳಿನಲ್ಲಿ ಒಂದು ಸುಖಕರವಾದಂತಹ ಜೀವನವನ್ನ ತರಬೇಕಂತೇಳಿ ಮೈಸೂರಿನ ಡಾಕ್ಟರ್ ಅನಿತಾ ಪ್ರಸಾದ್ ಅವರು ಈಗಾಗಲೇ ಒಂದು ರೋಬೋಟ್ ಕೂಡ ಕಂಡುಹಿಡಿದಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೇನೆ. ಮೇಡಮ್, ಮೊದಲನೇದಾಗಿ ನಿಮ್ಮ ಪರಿಚಯ. ನನ್ನ ಹೆಸರು ಡಾಕ್ಟರ್ ಅನಿತಾ ಪ್ರಸಾದ್ ಅಂತ. ನಾನೊಬ್ಬಳು ಟ್ರಾನ್ಸ್ ಮಹಿಳೆ. ಜರ್ಮನಿನಲ್ಲಿ 23 ವರ್ಷ ಇದ್ದೆ. ನಾನು ಇಲ್ಲಿ ಭಾರತಕ್ಕೆ ಬಂದು ಒಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ಭಾಳಷ್ಟು ಆವಿಷ್ಕಾರಗಳು, ರಿಸರ್ಚು, ಇನೋವೇಷನ್ಸ್ ಎಲ್ಲ ನಡೀತಾ ಇದೆ. ಇವಾಗ ನಾವು ಇರ್ತಕ್ಕಂಥದ್ದು ಮೈಸೂರು ಯೂನಿವರ್ಸಿಟಿ ಜಿನೋಮಿಕ್ ಸೆಂಟರ್ನಲ್ಲಿದ್ದೀವಿ. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಪ್ರಾಜೆಕ್ಟನ್ನು ನಾವು ಮಾಡಲಿಕ್ಕೂ ಹೊರಟಿದ್ದೀವಿ. ಇಲ್ಲಿಂದನೇ ಶುರುವಾಗುತ್ತೆ, ಈಗ ಆದಷ್ಟು ಬೇಗ ಶುರುವಾಗುತ್ತೆ ಆ ಪ್ರಾಜೆಕ್ಟು. ಆಮೇಲೆ ನಮ್ಮಲ್ಲಿ ರೊಬೋಟಿಕ್ಸಿಂದು ನನ್ನ ಒಂದು ಎಕ್ಸ್ಪರ್ಟೀಸ್ ಏನಿದೆ ಅಂದರೆ ಇಂಡಸ್ಟ್ರಿಯಲ್ ಆಟೋಮೇಷನ್, ದೊಡ್ಡ ಲಾರ್ಜ್ ಸ್ಕೇಲ್ ದೊಡ್ಡ ಫ್ಯಾಕ್ಟ್ರೀಸ್ ಎಲ್ಲ ನಾವು ಆಟೋಮೇಷನ್ ಮಾಡಿದ್ವಿ. ಇಂಡಸ್ಟ್ರಿ 4.0 ಅಂತ ಗೊತ್ತಿರಬೇಕು. ಆ ಒಂದು ರೊಬೋಟಿಕ್ಸು, ಆ ಒಂದು ಸಿಮ್ಯುಲೇಷನ್ನು, ಮಷಿನ್ ಆಟೋಮೇಷನ್, ಇವೆಲ್ಲವೂ ನಮ್ಮದು ಒಂದು ಸ್ಕಿಲ್ ಇದೆ. ಅಲ್ಲಿ ಹೊರಗೆ ದೇಶದಿಂದ ತೊಗೊಂಬಂದಿದ್ದು. ನನಗಿಲ್ಲಿ ಕಲ್ತ್ಕೊಂಡಾದ್ಮೇಲೆ, ಇಲ್ಲಿಗೆ ಬಂದಾದ್ಮೇಲೆ ನಾವೇ ಒಂದು ಆವಿಷ್ಕಾರ ಮಾಡಬೇಕು ಅಂಥೇಳಿ ನಮ್ಮದೇ ಇನೋವೇಷನ್ಸು, ನಮ್ಮದೇ ಪೇಟೆಂಟ್ಸು, ಭಾಳಷ್ಟು ವಿಚಾರಗಳನ್ನು ನಾವು ತೊಗೊಂಬಂದು ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಇವತ್ತಿಗೆ ಬಂದಿರತಕ್ಕಂಥದ್ದು ಫಸ್ಟ್ ರೋಬೋಟ್ ಇದು KB1 ಅಂತ. KB1 ಅಂದರೆ ನೀ ಬಾಟ್ 1 ಅಂತ. ವರ್ಷನ್ 1 ಮತ್ತು 2 ಎರಡೂ ಇದೆ ನಮ್ಮಲ್ಲಿ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವು ಯಾಕೆ ರಿಲೀಸ್ ಮಾಡಿದ್ದೀವಿ ಅಂತಂದರೆ, ಇದರಲ್ಲಿ ನನಗೆ ಗೊತ್ತಿರೋರೊಬ್ಬರು ಜಯಶ್ರೀ ಅಂತ ಕಾಲ್ ಮಾಡಿಕೊಂಡ್ರು. ಸೊ ಅವರಿಗೆ ನೀ ಪ್ರಾಬ್ಲಮ್ ಇತ್ತು. ಸೊ ಇಮಿಡಿಯೇಟ್ಲಿ ನಾವೇನು ಮಾಡಿದ್ವಿ, ಇದನ್ನ ಯಾಕೆ ಒಂದು ಆವಿಷ್ಕಾರ ಮಾಡ್ಕೊಂಡು ನಾವು ಹೋಗಬಾರ್ದು, ಇದೆಲ್ಲ ಹೆಂಗಿದ್ವಿ ನಾವು ಮಾಡ್ತಾ ಇದ್ದೀವಿ, ಒಂದು ದೊಡ್ಡ ಒಂದು ಹ್ಯೂಮನಾಯ್ಡ್ ಬೋಟೆ ಮಾಡ್ತಾ ಇದ್ದೀವಿ, ಅದಕ್ಕಿಂತ ಒಂದು ಸಣ್ಣದಾಗಿ ಯಾಕೆ ಮಾಡಬಾರ್ದು ಅಂತೇಳಿ ನಾವು ಶುರು ಮಾಡಿದ್ವಿ, ನಾನು ಮತ್ತು ಹರ್ಷ ಅವರು. ಸೊ ಇಬ್ಬರು ಶುರು ಮಾಡಿಕೊಂಡು ಈ ಒಂದು ವಿಚಾರದಲ್ಲಿ ಯೋಚನೆ ಮಾಡಿ ನಮ್ಮದೇ ಒಂದು ಇನೋವೇಟಿವ್ ಮೆಥಡ್ಸ್ ಮತ್ತು ಇನ್ನೊಂದಷ್ಟು ಪೇಟೆಂಟ್ಸು. ಇದರಲ್ಲಿ ನಮ್ಮ ಭಾರತದಲ್ಲಿ ಮೋಟರ್ಸ್ ಸಿಗಲ್ಲ, ಆಮೇಲೆ ಸೆನ್ಸಾರ್ ಸಿಗೋದಿಲ್ಲ, ಭಾಳಷ್ಟು ವಿಚಾರಗಳು ಸಿಗೋದಿಲ್ಲ. ಇದೆಲ್ಲದನ್ನು ನಾವು ಅಲ್ಲಿಂದ ನಾವು ಕಲ್ತಿದ್ದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ನಾವೇ ಮಾಡಿಸಿ ಇದನ್ನು ಇವತ್ತಿನ ದಿನ ಈ ಪ್ರಾಡಕ್ಟನ್ನು ನಾವಿಲ್ಲಿ ರಿಯಲೈಸ್ ಮಾಡಿದ್ದೀವಿ. ಇದೇ ಥರ ನಾವು ಹ್ಯೂಮನಾಯ್ಡ್ ರೋಬೋಟನ್ನು ಇಂಡಿಪೆಂಡೆಂಟಾಗಿ 100% ಮೇಡ್ ಇನ್ ಇಂಡಿಯಾ ಆ್ಯಂಡ್ ವಿಷನ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ನಮ್ಮ ಒಂದು ಕಂಪ್ನಿ ವಿಸ್ತಾರಿಕ್ ರೋಬೋಟಿಕ್ಸಿಗೆ ಏನು ಬರ್ತಾ ಇದೆ, ಈ ವಿಸ್ತಾರಿಕ್ ರೋಬೋಟಿಕ್ಸಲ್ಲಿ ನಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಏನಂತಂದರೆ, ಈಗ 50ರಿಂದ ಇನ್ನು 100 ವರ್ಷ ಮುಂದೆ ಬರ್ತಕ್ಕಂಥದ್ದು ನಮ್ಮ ಮನುಕುಲಕ್ಕೆ ಏನು ಬೇಕು ಇದನ್ನು ವ್ಯವಸ್ಥೆ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಇದಕ್ಕೆ ಏನೇನು ಥರ ಸಪೋರ್ಟ್ ಬರಬೇಕು, ಯಾವ್ಯಾವ ಥರ ಒಂದು ನ್ಯೂನತೆಗಳು, ವಿಕಲತೆಗಳು ಅಥವಾ ನಮ್ಮ ಪ್ರೊಡಕ್ಟಿವಿಟಿ, ಹ್ಯೂಮನ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂತಂದರೆ ಅದಕ್ಕೆ ಏನೇನು ಬೇಕು, ಇದೆಲ್ಲದಕ್ಕೂ ನಾವು ಆಟೋಮೇಷನ್ನ ಕಂಡುಹಿಡಲಿಕ್ಕೆ, ಆಮೇಲೆ ನಮ್ಮ ಮನುಕುಲಕ್ಕೆ ಅನುಕೂಲ ಆಗುವಂಥದ್ದು, ಇವಾಗ ಮನೆ ಕೆಲಸ ಮಾಡೋದಿರ್ಬೋದು, ಇನ್ನೇನೇ ಮಾಡೋದಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗಲಿ ಅಂಥೇಳಿ ನಾವು ಒಂದು ಆವಿಷ್ಕಾರದ ಒಂದು ಇನಿಷಿಯೇಟಿವ್ನ ಹೊರಟಿದ್ದೀವಿ. ಇದ್ರ ಜೊತೆಗೆ ನಾವು ಡಿಫೆನ್ಸ್ ಪ್ರಾಜೆಕ್ಟ್ಸ್ ತುಂಬ ಇದೆ. ಅದಾಗಿದ್ಮೇಲೆ GPT, ಇದು ನಾವು ಇನ್ನೂ ನಾವು ಮಾತಾಡ್ತಾನೆ ಇದ್ದಾರೆ, ಯಾವುದೋ 10 ನಿಮಿಷಕ್ಕೆ ಡೆಲಿವರಿ ಮಾಡ್ತೀವಿ ಅಂತೆಲ್ಲ ಹುಡುಕ್ತಾ ಇದ್ದಾರೆ ಅಪ್ಲಿಕೇಶನ್ಸು. ಈ ಟೈಮಲ್ಲಿ ನಾವು ಆಲ್ರೆಡಿ ಮಾಡಾಗಿದೆ, ನಮ್ಮ ಹತ್ರ ಭಾಳಷ್ಟು ಇನೋವೇಷನ್ಸ್ ಇದೆ ನಮ್ಮ ಹತ್ರ. ನಾವು ಇದನ್ನೆಲ್ಲ ರಿಲೀಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ, ಇನ್ವೆಸ್ಟರ್ ಜೊತೆ ಮಾತಾಡ್ತಿದ್ದೀವಿ. ಇವೆಲ್ಲ ನಡೀತಿರೋದ್ರಿಂದ ಈಗ ಈ ಸಮಯದಲ್ಲಿ ಸೊ ನಮಗೆ ಹೆಚ್ಚಿನ ಕೆಲಸಗಳು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಈ ಥರ ರೋಬೋಟ್ಗಳಾಗಿರ್ಬೋದು ಅಥವಾ ಬೇರೆ ಈ ಥರ ಟೆಕ್ನಾಲಜಿ ಆಗಿರ್ಬೋದು ಸಾಕಷ್ಟು ಅಂದರೆ ಹೊರ ದೇಶಗಳಲ್ಲೇ ಕಂಡು ಬಂದಿರುವಂಥದ್ದು ಹೆಚ್ಚು. ಚೈನಾ ಆಗಿರ್ಬೋದು, US ಆಗಿರ್ಬೋದು, ಅಲ್ಲಿ ಜಾಸ್ತಿ ಅಪ್ಡೇಟ್ ಆಗ್ತದೆ. ಭಾರತ ಏನಾರು ಹಿಂದುಳಿದಿದೆಯಾ ಅಥವಾ ಮುನ್ನೆಲೆಗೆ ಬರ್ತಾ ಇಲ್ವಾ ಈ ಥರ ಒಂದು ಪ್ರಾಡಕ್ಟ್ಗಳು ಅಂತ? ನನಗೆ ಗೊತ್ತಿರೋಂಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಭಾಳಷ್ಟು ಕರೆದಿದ್ದಾರೆ, ಎಲ್ಲ ಥರ ಗೌರ್ಮೆಂಟ್ಸು ಕರೆದಿದ್ದಾರೆ. ಆದರೆ ನಮ್ಮಲ್ಲಿ ಸ್ಕಿಲ್ಸ್ ಇಲ್ಲ, ಇದ್ರೂ ಟ್ಯಾಲೆಂಟ್ ಅಲ್ಲಿವರೆಗೂ ಹೋಗ್ತಾ ಇಲ್ಲ, ಹೊರದೇಶದಲ್ಲಿದ್ದಾರೆ. ಈಗ ನಾವು ನಮ್ಮಲ್ಲಿ ನಾವೇ ಮಾಡಬೇಕಾಗಿರೋದಕ್ಕಿಂತ ನಮ್ಮದು ಫಸ್ಟ್ ಪ್ರಯತ್ನ ನಾನು ತೊಗೊಂಡಿದ್ದೀನಿ. ಇಲ್ಲಿ ಬೇರೆಯವ್ರು ಏನು ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ನಾವೇನು ಮಾಡಬಹುದು, ಎಷ್ಟು ಚೇಂಜಸ್ ಮಾಡ್ಬೋದು ಅನ್ನೋದನ್ನು ನಾವು ಲೀಡ್ನ ರೋಲ್ ತೊಗೊಂಡಿದ್ದೀವಿ. ಯಾರು ಬೇಕಾದರೂ ಬಂದು ಜೊತೆಗೆ ಸೇರ್ಕೋಬೋದು, ಇಲ್ಲ ಅವರೇ ಆವಿಷ್ಕಾರಗಳು ಮಾಡ್ಕೋಬೋದು. ಭಾಳಷ್ಟು ಆಪರ್ಚುನಿಟೀಸ್ ಇದೆ. ಹೊರಗಿನ ದೇಶದಲ್ಲಿ ಮಾಡ್ತಾ ಇದ್ದಾರೆ, ಆದರೆ ನಮ್ಮ ದೇಶದಲ್ಲಿ ನಮಗೆ ಸ್ಕಿಲ್ಸ್ ಇದೆ, ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನಾವು ನೆಕ್ಸ್ಟ್ ಲೆವೆಲ್ ತರಬೇಕು ಅಂತೇಳಿ ನಾನು ತುಂಬ ಕಾಲೇಜಸ್, ಯೂನಿವರ್ಸಿಟೀಸ್
ಆಫೀಸ್ ಜೊತೆಗೆ ನಾನು ಕೊಲಾಬ್ರೇಷನ್ ಮಾಡಿಕೊಂಡು ಈ ಕೆಲಸಗಳು ಮಾಡ್ತಾ ಇದ್ದೀನಿ ಇಲ್ಲಿ. ರಿಯಲಿ ಹ್ಯಾಂಡ್ಸ್ ಆನ್ ನಾನು ಎಲ್ಲ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿಕೊಂಡೇ ಮಾಡ್ತಾ ಇರೋದು. ಹಾಗಾಗಿ ಸಮಸ್ಯೆ ಏನಂದ್ರೆ ಮ್ಯಾಮ್, ಇಲ್ಲಿ ಸ್ಕಿಲ್ ಇದ್ರೂ ಕೂಡ ಹೊರ ದೇಶಕ್ಕೆ ಹೋಗಿ ಅಲ್ಲಿ ಯಾವ ಸ್ಕಿಲ್ನ ತೋರಿಸುವಂಥದ್ದು ಇದಾಗ್ತದೆ. ಅತಿ ಹೆಚ್ಚು ಯುವಕರು ಭಾರತ ಬಿಟ್ಟು ಹೊರಗೆ ಹೋಗೋಂಥ ಪ್ರಸಂಗ ಎದುರಾಗ್ತಾ ಇದೆ. ಅಂಥವ್ರಿಗೆ ಏನು ಹೇಳ್ತಾರೆ? ಯಾಕೆಂದರೆ ಸ್ಕಿಲ್ಸಲ್ಲಿ ನಮ್ಮ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಇದೆ. ನಮ್ಮ ಯಂಗ್ ಇಂಜಿನಿಯರ್ಸ್ ಯಾರು ಇದ್ದಾರೆ ತುಂಬ ಡಿಸಪಾಯಿಂಟ್ಮೆಂಟ್ಸ್ ಇದೆ. ಯಾರನ್ನ ಕೇಳಿದ್ರು ಭಾರತ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಅವತ್ತು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳೋರು ಯಾರೂ ಇಲ್ಲ. ಆ್ಯಕ್ಚುಲಿ ಪ್ರವಾಸಿ ಭಾರತೀಯ ಅಂತಂದರೆ ಬಹುಶಃ ನನ್ನ ಹೆಸರು ನಾವು ತೊಗೋಬೋದು ಅಂತ ಕಾಣುತ್ತೆ. ಯಾಕಂದರೆ ಬಂದು ಹೊರಗೆ ದೇಶದಲ್ಲಿ ಕಲ್ತ್ಕೊಂಡು ನಾವೇನು ಮಾಡ್ಬೋದು ಅಂತ ಆವಿಷ್ಕಾರಗಳನ್ನು, ಆ ಪೇಟೆಂಟ್ಸನ್ನು, ಐಡಿಯಾಲಜೀಸ್ನ ತೊಗೊಂಬಂದು ನಾವು ಇಂಪ್ಲಿಮೆಂಟ್ ಮಾಡಿ ಹ್ಯಾಂಡ್ ಸ್ಕಿಲ್ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ನಾನು ಭೇಟಿಯಾಗಿದ್ದರು. ಅವಾಗ ಕೇಳಿದಾಗ ಹ್ಯಾಂಡ್ ಸ್ಕಿಲ್ ಇಲ್ಲ ನಮ್ಮಲ್ಲಿ. ಸೊ ತುಂಬ ತೊಂದರೆ. ಸೊ ಸ್ಕಿಲ್ ಇಲ್ದಿರೋದ್ರಿಂದ ನಾವು ನಮ್ಮ ಭಾರತ ಹಿಂದುಳಿದಿದೆ. ಈ ಸ್ಕಿಲ್ಸ್ ಎಲ್ಲ ನಾವು ಇಲ್ಲೇ ಡೆವಲಪ್ ಮಾಡಿದ್ರೆ ನಮ್ಮಂಥವ್ರು ಇನ್ನೂ ಭಾಳಷ್ಟು ಜನ ಸೇರಿಕೊಂಡ್ರೆ ಜೊತೆಗೆ ನಾವು ಆದಷ್ಟು ಆವಿಷ್ಕಾರಗಳನ್ನು ಹೊರಗೆ ತೊಗೊಂಬರ್ಬೋದು ಅಂತ ನನ್ನ ಅಂದಾಜು. ಇನ್ನು ಈಗ ಯಾವ್ಯಾವ ಅಂದರೆ ಈ ಥರ ಒಂದು ಮನುಷ್ಯನಿಗೆ ಉಪಯೋಗ ಆಗುವಂಥದ್ದು ಅಥವಾ ಮನುಷ್ಯನಿಗೆ ಕೆಲವು ನ್ಯೂನತೆಗಳಿರ್ತದೆ, ಆ ಒಂದು ನ್ಯೂನತೆಗಳನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾರೆ ಫ್ಯೂಚರಲ್ಲಿ, ಅಥವಾ ಯಾವ್ದು ರೆಡಿ ಆಗಿದೆ ಅಂತ? ಈಗ ಎಕ್ಸೋಸ್ಕೆಲಿಟನ್ಸ್ ಅಂತ ಹೇಳಿ ಕರಿತೀವಿ. ಇದು ಮೊದಲನೇದು ಎಕ್ಸೋಸ್ಕೆಲಿಟನ್ನೇ ಕೂಡ. ಸೊ ಇದು ಫಸ್ಟ್ ಕಾಲ್ಗೆ ನಮ್ಮ ಮಂಡಿ ನೋವಿಗೆ ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಇರ್ಬೋದು, ಇನ್ನೇನಕ್ಕೆ ಇರ್ಬೋದು, ಅಥವಾ ಅಂಗವಿಕಲತೆನೇ ಇರ್ಬೋದು. ಇದು ರೆಗ್ಯುಲರ್ ಜನರಿಗೆ ಮಾಡ್ತಾ ಇರೋಂಥದ್ದು ಫಸ್ಟ್ ಲೆವೆಲ್ಲು. ನೆಕ್ಸ್ಟು ಅಂಗವಿಕಲತೆಗಳಿಗೇ ಅದನ್ನು ಒಂದು ಸಪೋರ್ಟ್ ಆಗುತ್ತೆ. ನೆಕ್ಸ್ಟು ಈ ಕೂಲ್ಡ್ರಿಗೆ ಅವರು ಆಟೋಮ್ಯಾಟಿಕ್ ಆಗಿ ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು 360 ಡಿಗ್ರಿ ಇಮೇಜ್ ಪ್ರಾಸೆಸಿಂಗ್, ಕ್ಯಾಮ್ರಾ ಇಂಥವೆಲ್ಲ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊ ಇಂಥವು ಬರುತ್ತೆ. ಅವರು ಕೂಲ್ಡ್ರು ಯಾವ ಥರ ಸ್ಟಿಕ್ ಹಿಡ್ಕೋಬೇಕಾಗಿಲ್ಲ, ಅವರು ಎಲ್ಲವೂ ಗೊತ್ತಾಗುತ್ತೆ, ಪೂರ್ತಿ ಕಮ್ಯುನಿಕೇಷನ್ ಇದ್ದೇ ಇರುತ್ತೆ ಅವ್ರಿಗೆ. ಇಂಥ ಒಂದು ಆವಿಷ್ಕಾರಗಳು ಬರ್ತಾ ಇದೆ. ಸೊ ಜಸ್ಟ್ ನಿಮಗೊಂದು ಸಣ್ಣ ಒಂದು ವಿಚಾರ ಕೊಡ್ತಾ ಇದ್ದೀನಿ ಅಷ್ಟೇ. ಇದನ್ನೆಲ್ಲ ನಾವು ಹೊರಗಡೆ ತೊಗೊಂಬರ್ಬೇಕು ಅಂತಂದರೆ ನಮಗೆ ಒಂದು ಹೆಚ್ಚಾಗಿರ್ತಕ್ಕಂಥ ಒಂದು ಟೀಮು ಸಪೋರ್ಟ್ ಡೆವಲಪ್ಮೆಂಟ್ಸನ್ನು ನಾವೇ ಮಾಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಕಂಪ್ನೀಸ್ ಇದ್ದಾರೆ, ಅವರು ಸರ್ವಿಸ್ ಓರಿಯೆಂಟೆಡ್ ಮೈಂಡ್ಸೆಟ್ಟು. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಮೆಜಾರಿಟಿ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ಸೆಟ್ಟು, ಪ್ರಾಡಕ್ಟ್ ಮೈಂಡ್ಸೆಟ್ ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಾವು ಈ ಟಾಪಿಕ್ನಲ್ಲಿ ಇನಿಷಿಯೇಟಿವ್ನ ತೊಗೊಂಡ್ಬಿಟ್ಟಿದ್ದೀವಿ ಮುಂದಕ್ಕೆ. ಯಾಕಂದರೆ ನಾನು ಕೇಳಿ ನನಗೂ ಸುಸ್ತಾಗಿತ್ತು ಹೊರದೇಶದಲ್ಲಿ ಇದ್ದಿದ್ದು. ಸೊ ಈ ಒಂದು ಪ್ರಾಡಕ್ಟ್ ಮೈಂಡ್ಸೆಟ್ಟನ್ನು ನಾವು ಇಲ್ಲಿ ತಂದು ಲೆಟ್ಸ್ ಗೋ ಅಹೆಡ್ ಫಾರ್ವರ್ಡ್. ಏನು ಒಂದು 2-3 ಇಶ್ಯೂಸ್ ಆಗ್ಬೋದು, ಬಟ್ ಸ್ಟಿಲ್ ನಾವು ಮುಂದೆ ಹೋಗಲೇಬೇಕು ಅಂತ ಬಂದಿದ್ದೀವಿ ನಾವು. ಮೇಡಮ್, ಪ್ರಾರಂಭದಲ್ಲಿ ಹೇಳಿದ್ರಿ ಅಂದರೆ ಇದು ಮನುಷ್ಯನ ನ್ಯೂನತೆ ಇರುವಂಥದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಇಂಡಿಯಾ ಅಂತ ಒಂದು ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ ಈ ರೋಬೋಟ್ ಅಥವಾ AI ಅಂದರೆ ತುಂಬ ಎಲ್ಲ ಮನುಷ್ಯನೇ ಮಾಡುವಂಥ ಕೆಲಸಗಳನ್ನ ಮಾಡುವಂಥ ರೋಬೋಟ್ಗಳು ಬಂದರೆ ಮನುಷ್ಯನಿಗೆ ಅಥವಾ ಅನ್ಎಂಪ್ಲಾಯ್ಮೆಂಟ್ ಇವೆಲ್ಲ ಪ್ರಾಬ್ಲಮ್ ಆಗಲ್ವಾ ಮುಂದಿನ ದಿನಗಳಲ್ಲಿ? ಈಗ ಮನುಷ್ಯನಿಗೆ ಇವಾಗ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಕೆಲಸ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಫೀಸ್ನಲ್ಲಿ ಇರ್ತೀನಿ. ಆಫೀಸ್ನಲ್ಲಿ ಬಹುಶಃ ಈಗ ಒಂದು 8 ಗಂಟೆ ನಾನು ಕೆಲಸ ಮಾಡ್ತಿರ್ತೀನಿ. ಈಗ ನಾನು 10 ಗಂಟೆ ಯಾಕೆ ಆಫೀಸ್ನಲ್ಲಿ ಕೆಲಸ ಮಾಡಬಾರ್ದು ಫಾರ್ ಎಕ್ಸಾಂಪಲ್, ರೈಟ್? ಈ 2 ಗಂಟೆ ನಾನು ಮನೇಲಿ ಏನು ಪಾತ್ರೆ ತೊಳಿಬೇಕು, ಇಲ್ಲಿ ಅಡುಗೆ ಮಾಡಬೇಕು ಅಂತಿದ್ದೆ, ಅದು ರೋಬೋಟ್ ಮಾಡ್ಬೋದಲ್ಲ. ಸೊ ಈ ಥರ ಯಾಕೆ ಯೋಚನೆ ಬರಲ್ಲ ನಮ್ಮಲ್ಲಿ? ಕೆಲಸ ಹೋಗ್ತಾ ಇದೆ ಅಂತ ಯಾಕೆ ಆಗ್ತಾ ಇದೆ ನಾವು? ಮನುಷ್ಯ ಅಂತಕ್ಕಂಥವನು ಯೋಚನೆ ಮಾಡಬೇಕು. ರೋಬೋಟ್ ಅಂತಕ್ಕಂಥದ್ದು ನಮ್ಮ ಕಾಲ್ ಕೆಳಗಿರಬೇಕು. ನಾವು ಎಷ್ಟನ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅದನ್ನು ಅಂಥದ್ದು ನಮಗೆ ಗೊತ್ತಿರಬೇಕು. ರೋಬೋಟ್ ಬಂತು ಅಂತ ಹೆದರ್ಕೊಂಡು ಓಡೋಗೋದು, ಅದ್ರ ಬಗ್ಗೆ ಆರ್ಟಿಕಲ್ಸ್ ಬರೆಯೋದು, ಅದು ಹೆಚ್ಚಾಗಿ ಆನ್ಲೈನಲ್ಲಿ ಆಗ್ತಾ ಇದೆ. ತಪ್ಪು ಕಲ್ಪನೆಗಳಿದೆ. ಆ ರೋಬೋಟ್ ಅಂತಕ್ಕಂಥದ್ದು ನಮ್ಮಲ್ಲಿ ನಾವು ಕೆಳಗಡೆ ಇಟ್ಕೊಂಡು, ನಾವು ಕಂಟ್ರೋಲ್ ಇಟ್ಕೊಂಡು, ನಮ್ಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡಿಕೊಂಡು ಅದರಿಂದ ಪ್ರಯೋಜನ ಪಡ್ಕೊಂಡು ನನ್ನ ಒಂದು ಪ್ರೊಡಕ್ಟಿವಿಟಿ ಎಷ್ಟಿದೆ ಅದು ಇನ್ನೂ ಜಾಸ್ತಿ ಆದರೆ ಅದು ಆವಿಷ್ಕಾರಗಳು ಇನ್ನೂ ಹೆಚ್ಚಾಗತ್ತೆ. ಸೊ ಇದನ್ನು ನಾನು ಜನರಿಗೆ ವಿಚಾರ ಮೂಡಿಸ್ತೀನಿ. ಓಕೆ ಮ್ಯಾಮ್, ಇನ್ನು ಕಡೆ ಪ್ರಶ್ನೆ ನಿಮಗೆ. ಅಂದರೆ ನಿಮ್ಮ ಒಂದು ಅಂದರೆ ತೃತೀಯ ಲಿಂಗಿಗಳಲ್ಲಿ ಸಾಕಷ್ಟು ಜನ ಈ ಭಿಕ್ಷಾಟನೆಗಳನ್ನ ಮಾಡ್ತಿದ್ದಾರೆ. ಅಂಥವ್ರನ್ನ ಕರ್ಕೊಂಡು ಬಂದು ಈ ರೀತಿಯಾದಂಥ ಕೋರ್ಸ್ಗಳನ್ನ ಕೊಟ್ಟು ಅವ್ರನ್ನೂ ಕೂಡ ಈ ಥರ ಒಂದು ಸ್ಕಿಲ್ ಡೆವಲಪ್ಮೆಂಟಲ್ಲಿ ತೊಡಗಿಸ್ಕೊಳ್ಳೋಂಥ ಪ್ಲ್ಯಾನ್ ಏನಾರು ಇದೆಯಾ ನಿಮಗೆ? ನೋಡಿ, ಮೊದಲನೇದು PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಾನೇ ಫೈಲ್ ಮಾಡಿದ್ದೀನಿ. ಭಿಕ್ಷೆ ಬೇಡಬೇಡಿ, ಪ್ರಾಸ್ಟಿಟ್ಯೂಷನ್ ಮಾಡಬೇಡಿ, ಮೈ ಮಾರ್ಕೋಬೇಡಿ ಅಂತೇಳಿ ಎಷ್ಟೋ ಕಡೆ ಮೀಡಿಯಾಸಲ್ಲಿ ನಾನು ಮಾತಾಡಿದ್ದೀನಿ. ಅದು ಹೇಳೋ ಆಗಿದೆ. ನನ್ನ ಮೇಲೆ ಅಪೋಸಿಷನ್ನು ಆಯಿತು, ನನ್ನ ಮೇಲೆ ಕೊಲೆ ಬೆದರಿಕೆನೇ ಬಂತು, ಎಲ್ಲ ಥರದ್ದು ಆಯಿತು. ಆದರೆ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಇವ್ರಿಗೆ ಟ್ರೈನಿಂಗು ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು. ಎಷ್ಟೋ ಜನರಿಗೆ ನಾನು ಇವತ್ತಿನ ದಿನ ಒಂದು 200-300 ಜನ MSME ಲೈಸೆನ್ಸ್ ಕೂಡ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಅವರು. ಓಕೆ, ಇಂಥವ್ರು ನಮಗಿನ್ನೂ ಚೆನ್ನಾಗಿ ಬೇಕು. ಇದಕ್ಕೆ ಮಹಿಳೆಯರುಗಳಿಗೆ ಆಲ್ಮೋಸ್ಟ್ ನಮ್ಗೆ ಹೇಳ್ತಾ ಇದ್ದೀನಲ್ಲ, ಮಹಿಳೆಯರದೇ 500+ ನಾವು MSME ಲೈಸೆನ್ಸ್ ಮಾಡಿಸ್ಕೊಟ್ಟಿದ್ದೀವಿ. ಇನ್ನೂ ನಡೀತದೆ. ಶಿಡ್ಲಘಟ್ಟದಲ್ಲಿ ಟ್ರೈನಿಂಗ್ ಇದೆ, ಚಿಕ್ಕಬಳ್ಳಾಪುರ ಇದೆ, ದೊಡ್ಡಬಳ್ಳಾಪುರದಲ್ಲಿ, ಆಮೇಲೆ ಮೈಸೂರಿನಲ್ಲಿ, ಸುತ್ತೂರು, ಎಲ್ಲ ಕಡೆಗೂ ಮಾಡಿಸ್ಕೊಟ್ಟಿದ್ದೆ ನಾವು. ಸೊ ಒಂದು ಕಡೆಗೆ ಅಂತಲ್ಲ. ಸೊ ಹಾಗಾಗಿ ನಮಗೆ ಆದಷ್ಟು ಸಪೋರ್ಟ್ ಬೇಕು. ಈ ಒಂದು ಜನರು ನಮಗೆ ಏನಂತ ಅರ್ಥ ಮಾಡಿಕೊಂಡು ಅವರ ಒಂದು
ಕಲ್ಪನೆಗಳನ್ನು ಕರೆಕ್ಟಾಗಿ ತೊಗೊಂಡು ಬಂದುಬಿಟ್ರೆ ನಮ್ಮ ಒಂದು ಸಮಾಜ ತುಂಬ ಚೆನ್ನಾಗಿ ಸುಧಾರಣೆ ಆಗುತ್ತೆ. ಇಲ್ಲ ನಾವು ಬರೀ ಅಪೋಸಿಷನ್ ಮಾಡ್ತಿರ್ತೀವಿ, ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ತುಂಬ ಕಷ್ಟ. ಯಾಕಂದರೆ ಅದು ಇರ್ತಕ್ಕಂಥ ಒಂದು ಸರ್ಕಲ್ಲು ಮಾಫಿಯಾ ಇದು ಏನಿದೆ ಈಗ ಇನ್ಫ್ರಾಸ್ಟ್ರಕ್ಚರ್ ಅದು ಸ್ವಲ್ಪ ಕಷ್ಟವಾಗಿರತಕ್ಕಂಥದ್ದು. ಅವರು ಹೊರಗೆ ಬಂದು ನಾನು ಮಾಡ್ಕೋತೀನಿ ಅಂದರೆ ಖಂಡಿತ ನಾವು ಮುಂದೆ ಹೋಗ್ತಾ ಇದೀವಿ. ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಯಾರಿಗೂ ಏನೂ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಅದು ಅವ್ರವ್ರ ಲೈಫ್ ಅಷ್ಟೇ, ಅದಕ್ಕೆ ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 50ರಿಂದ ಇನ್ನೂ 100 ವರ್ಷಕ್ಕೆ ಮುಂದೆ ಏನೇನು ಬೇಕು ಆ ಒಂದು ವಿಚಾರನ ನಾವು ಮಾಡಿದ್ದೀವಿ. ಈಗ ಅದನ್ನು ನಾವು ಅದ್ರ ಬಗ್ಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ. ರೋಡ್ ಮ್ಯಾಪ್ ಪ್ಲ್ಯಾನ್ ಅಂತ ಏನು ಕರಿತೀವಿ. ಸೊ ಮುಂಚೆ ನಮ್ಮಲ್ಲಿ IT ಪ್ರಾಬ್ಲಮ್ ಇತ್ತು, ಗೊತ್ತಾಗ್ತಾ ಇರಲಿಲ್ಲ ಏನೇನು ಮಾಡ್ತಾ ಇದ್ವಿ, ಏನಿಲ್ಲ, ನೆಕ್ಸ್ಟ್ ಏನು ಬರುತ್ತೆ, ಮುಂದಿನ ವರ್ಷ ಏನು ಬರುತ್ತೆ ಏನೂ ಗೊತ್ತಿರಲಿಲ್ಲ. ಈಗ ನಮ್ಮ ಹತ್ರ ರೋಡ್ ಮ್ಯಾಪ್ ಪ್ಲ್ಯಾನ್ ಇರೋದ್ರಿಂದ ನೀಟಾಗಿ ಅದ್ರ ಬಗ್ಗೆ ನಾವು ಕೆಲಸ ಮಾಡ್ಕೋತಾ ಹೋಗೋದು ಅಂತ ನಾವು ಡಿಸಿಷನ್ ತೊಗೊಂಡಿದ್ದೀವಿ. ಈ ವಿಸ್ತಾರಿಕ್ ರೋಬೋಟಿಕ್ಸ್ ಅದ್ರ ಬಗ್ಗೆ ಕೆಲಸ ಮಾಡುತ್ತೆ. 100% ಮೇಕ್ ಇನ್ ಇಂಡಿಯಾ, ಇನೋವೇಟ್ ಇನ್ ಇಂಡಿಯಾ, ಪ್ರಮೋಟ್ ಇಂಡಿಯಾ, ಈ ಮೂರೇ ಕಾನ್ಸೆಪ್ಟ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಮ್ ಈಗ ಮಾತಾಡಿಸ್ತಾ ಇದೆ, ಗೌರ್ಮೆಂಟಿಂದ ಅಂದರೆ ಪ್ರೋತ್ಸಾಹ ಧನ ಅಥವಾ ಇನ್ನೊಂದೇನೋ ನಿಮಗೆ ಫಂಡಿಂಗ್ ಅಂತ ಆದಾಗ ನೀವು ಇನ್ನೂ ಕೂಡ ಅಫಿಷಿಯೆಂಟ್ ಆಗಿ ಅಥವಾ ಇನ್ನೂ ಬೇಗ ಈ ಒಂದು ಪ್ರಾಡಕ್ಟ್ನ ಮಾಡ್ಬೋದು. ನಾವು ಗೌರ್ಮೆಂಟ್ ಅಂತಲೇ ನಾವು ಡಿಪೆಂಡ್ ಆಗಲ್ಲ. ಈಗ ಗೌರ್ಮೆಂಟ್ನವ್ರು ಇದ್ದಾರೆ, ಸಿಸ್ಟಮ್ಸ್ ತುಂಬ ಡಿಫಿಕಲ್ಟ್ ಇದೆ, ಅದು ಎಲ್ರಿಗೂ ಗೊತ್ತಿರೋವಂಥದ್ದೇ. ನಾವೀಗ ಪ್ರೈವೇಟ್ನಲ್ಲಿ ನಾವೇನು ಮಾಡೋಕ್ಕಾಗುತ್ತೆ, ನಮ್ಮ ಕೆಪಬಿಲಿಟಿ. ಯಾಕಂದ್ರೆ ನಮ್ಗೆ ಒಂದೊಂದು ಸೆಕೆಂಡು ಅಮೂಲ್ಯವಾಗಿರ್ತಕ್ಕಂಥದ್ದು, ನಾವು ವಿಳಂಬನೆ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿಕೊಂಡು ನಾವು ಅದ್ರ ಬಗ್ಗೆ ಕೆಲಸ ಮಾಡ್ತಿದ್ವಿ ಹೊರತು ನಮಗೆ ಇಲ್ಲಿ ಆ ಸಿಸ್ಟಮ್ ಹೋಗೋದು, ಕೇಳೋದು, ಮಾಡೋದು ಅದ್ರ ಬಗ್ಗೆ ನಮಗೆ ಯಾವ ಡಿಪೆಂಡೆನ್ಸಿನೂ ಬೇಡ ಅಂತ ನಮಗೆ. ಯಾಕಂತಂದರೆ ಅದು ಏನು ಅಪ್ಲಿಕೇಶನ್ಸ್ ಇದೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿದರೆ ಅದ್ರ ಬಗ್ಗೆ ನಾವು ಓಡಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಪ್ರಾಡಕ್ಟಿಂದು ಆವಿಷ್ಕಾರಗಳು ಮತ್ತು ಬೇರೆ ಇಂಡಿಯನ್ ಮೇಲ್ ತೊಗೊಂಬರೋಂಥದ್ದು ಇವಾಗ ಅತ್ಯಗತ್ಯವಾಗಿದೆ. 2047 ಡೆವಲಪ್ಡ್ ಎಕಾನಮಿ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಕೆಲಸ ಮಾಡೋಣ ಅಂತ ನಾವು ಕೆಲಸ ಮಾಡ್ತಿರೋದು. ಈಗ ಪ್ರಾರಂಭದಲ್ಲಿ ಹೇಳಿದ್ರೆ ನಿಮ್ಮ ಸ್ನೇಹಿತೆಗೆ ಯಾರಿಗೋ ಈ ರೀತಿ ಆಕ್ಸಿಡೆಂಟ್ ಆಗಿತ್ತು, ಅವರ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ಪ್ರಾಡಕ್ಟ್ ಮಾಡಿದ್ವಿ ಅಂತ, ಅವರು ರಿಕವರ್ ಆಗಿದೆ ಅಥವಾ ಅವ್ರ ಮೇಲೆ ಈ ಪ್ರಾಡಕ್ಟ್ನ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಅಥವಾ ಕೊಟ್ಟಿದ್ದೀರಾ, ಹೇಗೆ? ಆ ಒಂದು ರಿಕವರಿ ಆಗಿದ್ದಾರೆ ಅವರು. ಹಾಗಾಗಿ ಅವ್ರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಈ ಪ್ರಾಡಕ್ಟನ್ನು ನಾವು ಯೋಚನೆ ಮಾಡೋಕ್ಕಾವಾಗ ಆ ಟೈಮಲ್ಲಿ ಅವ್ರಿಗೆ ಅಲ್ಲಾಗಿತ್ತು. ಸೊ ಹಾಗಾಗಿ ಅವರಿಂದ ಇನ್ಸ್ಪಿರೇಷನ್ ಆಗಿದ್ದರಿಂದ KB1 ಜಯಶ್ರೀ ಅಂತಲೇ ಇಟ್ಟಿದ್ವಿ. ಆಕ್ಸಿಡೆಂಟ್ ಆದವ್ರು ಜಯಶ್ರೀ. ಸೊ ಹಂಗಾಗಿ ಆ ಥರ ಒಂದು ಇನಿಷಿಯೇಟಿವ್ ನಾವು ತೊಗೊಂಡಿದ್ವಿ. ಹಾಸ್ಪಿಟಲ್ಸ್ ತುಂಬ ಇದೆ, ನೇಮ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವ್ರು ಹೇಳಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಸ್ಪಿಟಲ್ಸ್ ತುಂಬ ಇದೆ. ಆಮೇಲೆ ಇದು ICMRಗೂ ಟೆಸ್ಟಿಗೂ ಹೋಗುತ್ತೆ. ಸೊ ಇದು ಪ್ಯಾರಲಲ್ ಪ್ರಾಸೆಸಲ್ಲಿದೆ. ಈಗ ಅರ್ಜೆಂಟಾಗಿ ಬೇಕು ಅಂತಂದವರು ಇವಾಗ ನಮಗೆ ಸೆಲ್ಫ್ ಡಿಕ್ಲರೇಷನ್, ಸೆಲ್ಫ್ ಟೆಸ್ಟ್ ಬೇಸಿಸ್ನಲ್ಲಿ ತೊಗೊಂಡೋಗ್ಬೋದು. ಅದು ನಾವು ಅದಕ್ಕೆ ಫುಲ್ ಸಪೋರ್ಟ್ ಮಾಡ್ತೀವಿ ನಾವು ಅದನ್ನು. ಸೊ ಆ ನಿಟ್ಟಿನಲ್ಲಿ ಕೆಲಸ ನಡೀತಿದೆ ಸರ್. ಥ್ಯಾಂಕ್ ಯು. ಸೊ ಇವಿಷ್ಟು ಮೇಕ್ ಇನ್ ಇಂಡಿಯಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಂಡಂತಹ ಮೇಕ್ ಇನ್ ಇಂಡಿಯಾ ಹಾಗೂ ಇನೋವೇಷನ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಯುತ ಯುವಕರ ಒಂದು ಇನೋವೇಷನ್ನ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.